ಬಿಸಿಲು ಸ್ವಲ್ಪ ಕಡಿಮೆ ಆದಮೇಲೆ ಜಾತ್ರೆ ಸುತ್ತಕ್ಕೆ ಹೋಗೋಣ ಅಂದ್ಕೊಂಡು ನಾನು ನನ್ನ ಫ್ರೆಂಡು ಸರಿಯಾದ ಮಳೆಗೆ ಸಿಕ್ಕಾಕೊಂಡ್ವಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ಹಣ್ಣು ಜಾವನದ ಹರಿಯೋ ತೇರಿಗೆ ಎಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ಎಸ್ಬಿಟ್ಟು ವಾಪಸ್ಸು ಮನೆಗೆ ಹೋದ್ವಿ. ಸುತ್ತ 18 ಕೊಪ್ಪಲಿಗೆ ನಮ್ಮ ಕಿತ್ತೂರು ಒಂದು ಮುಖ್ಯವಾದ ಗ್ರಾಮ ಆಗಿರುತ್ತೆ. ನಮ್ಮ ಕುಲದೇವರು ಯಾವುದಾದ್ರೂ ಆಗಿರಲಿ, ಆದರೆ ನಮ್ಮ ಗ್ರಾಮ ದೇವರನ್ನ ನೆನೆಸ್ಕೊಳ್ದಾನೆ ನಾವು ಯಾವುದೇ ಒಳ್ಳೆಯ ಕೆಲಸಕ್ಕೆ ಕೈ ಹಾಕೋದಿಲ್ಲ, ಹೌದಲ್ವಾ? ಇನ್ನು ಈ ಜಾತ್ರೆಗೆ ಸುತ್ತ 18 ಕೊಪ್ಪಲಿನ ಗ್ರಾಮಸ್ಥರು ಹಾಗೆ ಬಂಧುಗಳು, ಇನ್ನು ಮನೆಯ ಹೆಣ್ಮಕ್ಳು ಎಷ್ಟೇ ದೂರದಲ್ಲಿ ಬೇರೆ ಊರಲ್ಲಿ ಇದ್ರೂ ಕೂಡ ವರ್ಷಕ್ಕೊಂದು ಜಾತ್ರೆ ಅಂತ ಬರೋದುಂಟು. ನಾವು ಚಿಕ್ಕೂರು ಇರಬೇಕಾದ್ರೆ ಜಾತ್ರೆ ಇಷ್ಟೊಂದೆಲ್ಲ ಕಟ್ತಿರ್ಲಿಲ್ಲ, ಬಟ್ ಇವಾಗ ಟಿಲ್ ಸರ್ಕಲ್ ತನಕ ಕಟ್ಟಿರ್ತಾರೆ. ನಡ್ಕೊಂಡು ಹೋಗ್ತಾ ಇದ್ರೆ ಇಷ್ಟು ದೂರ ಬಂದಿದ್ದೀವ ಅನ್ನೋದೇ ಗೊತ್ತಾಗಲ್ಲ. ನಾವು ಒಂದು ಸೈಡ್ ಜಾತ್ರೆ ಮುಗಿಸಿ ಇನ್ನೂ ಸರ್ಕಲ್ಲೇ ರೀಚ್ ಆಗಿಲ್ಲ, ಸರಿಯಾದ ಮಳೆಗೆ ಸಿಕ್ಕಾಕೊಂಡ್ಬಿಟ್ವಿ. ನಮ್ಗಳ ಕತೆ ಆಗಿರಲಿ ಬಿಡಿ, ಬಟ್ ಅಲ್ಲಿ ಜಾತ್ರೆಗಳು ಹಾಕಿದ್ರಲ್ಲ ಸಣ್ಣ ಪುಟ್ಟ ಅಂಗಡಿಗಳು ರೋಡ್ ಬದಿಯಲ್ಲಿ, ಅವ್ರಿಗಂತೂ ಸಿಕ್ಕಾಬಟ್ಟೆ ಹಿಂಸೆ ಆಗೋಯ್ತು. ಬೆಳಗ್ಗೆ ಬಿಸಿಲು ಅಂತ ಜಾತ್ರೆಗೆ ಬಂದಿರಲ್ಲ, ಹಾಗೆ ಸಂಜೆ ಪೂಜೆಗೆ ಬಂದವರು ಎಲ್ಲರೂ ಒಂದು ರೌಂಡ್ ಜಾತ್ರೆಗೆ ಬಂದು ಹೋಗ್ತಾರೆ. ಆದರೆ ಕರೆಕ್ಟ್ ಅದೇ ಸಮಯಕ್ಕೆ ಸರಿಯಾದ ಮಳೆ ಬಂತು. ಸಣ್ಣ ಪುಟ್ಟ ವ್ಯಾಪಾರಸ್ಥರು, ಬಳೆ ಹಾಕಿರೋರು, ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿದ್ದವರು, ಅವ್ರಿಗೆಲ್ಲ ತುಂಬ ಹಿಂಸೆ ಆಯಿತು. ಅವ್ರನ್ನ ನೋಡಿ ಒಂದು ಕ್ಷಣ ಬೇಜಾರೇ ಆಗೋಯ್ತು. ಸದ್ಯಕ್ಕೆ ಮಳೆ ನಿಲ್ಲಲ್ಲ ಅಂತ ಹೇಳಿ ನಾವು ಓಡಿ ಮನೆ ಸೇರಿದ್ವಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು. ಒಟ್ಟಿಗೆ ಎಲ್ಲ ಸೇರಿ ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಬೆಳಗ್ಗೆಯಿಂದ ನನ್ನ ಮಕ್ಕಳನ್ನ ಜಾತ್ರೆ ಕರ್ಕೊಂಡು ಹೋಗಿರಲಿಲ್ಲ, ಸೊ ಎಲ್ಲರೂ ಒಟ್ಟಿಗೆ ಜಾತ್ರೆಗೆ ಇನ್ನೊಂದು ರೌಂಡ್ ಹೋದ್ವಿ. ಸಣ್ಣ ಪುಟ್ಟ ಅಂಗಡಿಗಳನ್ನ ಎತ್ಬಿಟ್ರು ಅನ್ನೋದೊಂದು ಬಿಟ್ಟರೆ ದೊಡ್ಡ ದೊಡ್ಡ ಅಂಗಡಿಗಳು, ಈ ಥರ ಆಟ ಆಡ್ಸೋದು ಎಲ್ಲ ಹಾಗೆ ಇದ್ವು. ಸೊ ನನ್ನ ಮಕ್ಳಿಗೋಸ್ಕರ ನಾನು ಒಂದು ರೌಂಡ್ ಕೂತ್ಕೊಂಡು ಎಲ್ಲನೂ ಎಂಜಾಯ್ ಮಾಡಿದೆ. ಹಾಗೆ ಒಂದು ರೌಂಡ್ ಎಲ್ಲ ಸರ್ಕಲ್ ತನಕ ಹೋಗಿ ಎಲ್ಲ ಜಾತ್ರೆ ಸುತ್ಕೊಂಡು ಬಂದ್ವಿ. ಮಕ್ಕಳಿಗೆ ಏನೆಲ್ಲ ಆಟ ಸಾಮಾನು ಬೇಕು ಅದೆಲ್ಲ ಅವ್ರ ಪಪ್ಪ ಕೊಡಿಸಿದ್ರು. ನಾವು ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ನಮ್ಮ ಪ್ರಯಾಣ ನಮ್ಮ KR ನಗರದ ಕಡೆಗೆ. ಇಷ್ಟ ಆಗಿತ್ತು ನನ್ನ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.